ನಾನೀಗ ಆಲೂಗಡ್ಡೆ ಬಾಜಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗುವ ಐಟಮ್ ಇಲ್ಲಿ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು 4 ಆಲೂಗಡ್ಡೆ, 3 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ 3 ಹಸಿಮೆಣಸು, ಅರಿಶಿನ ಪುಡಿ, 1 ಚಮಚೆ ಉದ್ದಿನಬೇಳೆ, 1 ಚಮಚೆ ಕಡಲೆಬೇಳೆ, ಅರ್ಧ ಚಮಚೆ ಸಾಸಿವೆ. ಈರುಳ್ಳಿಯನ್ನು ಹೆಚ್ಕೊಳ್ತಾ ಇದ್ದೀನಿ. ಇದನ್ನು ಉದ್ದುದ್ದಾಗಿ ಹೆಚ್ಕೊಳ್ಬೇಕು. ಈಗ ಆಲೂಗಡ್ಡೆ ಬಾಜಿ ಚೆನ್ನಾಗಿ ಬರ್ತದೆ. ಈಗ ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಉದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ, ಕಡಲೆಬೇಳೆ, ಇದು ಕಡಲೆಬೇಳೆ ಕೆಂಪಾದ ಕೂಡಲೇ ನೀರುಳ್ಳಿ ಹಾಕ್ಕೊತಿದ್ದೀನಿ. ಬಾಜಿಗೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ. ಈಗ ಆಲೂಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಆಲೂಗಡ್ಡೆ ಬಾಜಿ ರೆಡಿ. ಇದನ್ನು ಪೂರಿ, ಚಪಾತಿ, ಪರೋಟ ಯಾವುದಕ್ಕೂ ಹಾಕ್ಕೊಂಡು ತಿನ್ಬೋದು. ಭಾರಿ ಚೆನ್ನಾಗಿರುತ್ತೆ. ಈಗ ನೋಡಿ, ಆಲೂಗಡ್ಡೆ ಬಾಜಿ ರೆಡಿಯಾಗಿದೆ. ಈ ರೀತಿಯ ಫುಡ್ ಕಂಟೆಂಟ್ಗಳಿಗಾಗಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.